ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸುರೇಶ್ ಹೋಗ್ತಿದ್ದಂತೆ ಕಣ್ಣೀರಿಟ್ಟ ಹನುಮಂತ ಹೇಳಿದ್ದೇನು ಗೊತ್ತಾ ವೀಕ್ಷಕರೇ? ಬನ್ನಿ ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರು ಬಹಳ ಪ್ರಬಲಶಾಲಿಯಾಗಿದ್ದು, ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಇಲ್ಲಿಯವರೆಗೂ ಕೂಡ ಆಟವನ್ನು ಆಡಿಕೊಂಡು ಬಂದಿದ್ದಾರೆ. ಸೊ ಕಳೆದ 2 ವಾರಗಳ ಹಿಂದೆ ಕಾಲಿಗೆ ಪೆಟ್ಟಾಗಿ ಅವರ ಆಟವನ್ನು ಆಡಲು ಆಗ್ತಾ ಇರಲಿಲ್ಲ. ಸೊ ರೆಸ್ಟಲ್ಲಿ ಕೂಡ ಟ್ರೀಟ್ಮೆಂಟ್ನಲ್ಲಿ ಇದ್ದರು ಗೋಲ್ಡ್ ಸುರೇಶ್ ಅವರು. ಗೋಲ್ಡ್ ಸುರೇಶ್ ಅವರ ಒಂದು ಕಾಲಿಗೆ ಪೆಟ್ಟಾದ ನಂತರವೂ ಕೂಡ ಅವರನ್ನು ಟಾರ್ಗೆಟ್ ಮಾಡಿ ಎಲ್ಲರೂ ಒಂದೇ ರೀಸನನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಈ ವಾರ ಗೋಲ್ಡ್ ಸುರೇಶ್ ಮೊದಲ ಬಾರಿಗೆ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ್ದು ಕ್ಯಾಪ್ಟನ್ ಆಗಿದ್ದರು. ಸೊ ಉತ್ತಮ ಕೂಡ ಪಟ್ಟವನ್ನು ಗೋಲ್ಡ್ ಸುರೇಶ್ ಪಡ್ಕೊಂಡಿದ್ರು. ಉತ್ತಮ ಪಡೆದು ಹಾಗೆ ಕ್ಯಾಪ್ಟನ್ ಆಗಿ ಒಂದೇ ಒಂದು ದಿನಕ್ಕೆ ಈ ಒಂದು ಸುದ್ದಿ ಕೇಳಿ ಅನೇಕ ವೀಕ್ಷಕರು ಬೇಸರವನ್ನು ಹೊರಹಾಕಿದ್ದಾರೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಿಂದ ಫ್ಯಾಮಿಲಿಯ ಸಮಸ್ಯೆ ಇದೆ, ಹಾಗಾಗಿ ನೀವು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರಡಬೇಕು, ಆಚೆ ಬನ್ನಿ, ಆದಷ್ಟು ಬೇಗ ಬನ್ನಿ ಅಂತ ಬಿಗ್ ಬಾಸ್ ಅನೌನ್ಸ್ ಕೂಡ ಮಾಡ್ತಾರೆ ವೀಕ್ಷಕರೇ. ಬಿಗ್ ಬಾಸ್ ಮನೆಗೆ ಅನೌನ್ಸ್ ಬರ್ತಿದ್ದಂತೆ ಎಲ್ಲರೂ ಕೂಡ ತಬ್ಬಿಕೊಂಡು ಹತ್ತಿದ್ದಾರೆ. ಅದರಲ್ಲೂ ಕೂಡ ಮಾವ ಎಂದು ಕಾಮಿಡಿ ಮಾಡ್ತಿದ್ದಂಥ ಹನುಮಂತ ಕೂಡ ಇವತ್ತು ಕಣ್ಣೀರನ್ನು ಇಟ್ಟಿದ್ದು ನಿಜಕ್ಕೂ ಬೇಸರ ತರಿಸಿದೆ ವೀಕ್ಷಕರೇ. ಯಾವ ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರನ್ನ ಬಿಗ್ ಬಾಸ್ ಆಚೆ ಕಳಿಸಿದ್ರು ಅನ್ನೋದು ಇನ್ನೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಆದರೆ ಅಸಲಿಗೆ ಎಲ್ಲರೂ ಕೂಡ ಅವರ ತಂದೆಗೆ ಹುಷಾರಿಲ್ಲ, ಅವರ ತಂದೆ ಇನ್ನಿಲ್ಲ ಅನ್ನುವ ಎಲ್ಲ ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾರೆ. ಆದರೆ ಅಸಲಿಗೆ ಅವರ ತಂದೆಯವರೇ ನಮ್ಮ ಕುಟುಂಬದಲ್ಲಿ ಯಾವ ಪ್ರಾಬ್ಲಮ್ ಕೂಡ ಆಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅಸಲಿಗೆ ಏನಾಗಿದೆ ಎಂಬುದನ್ನು ಗೊತ್ತಾಗಬೇಕಿದೆ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಸುರೇಶ್ ಅವರು ಯಾವ ಕಾರಣಕ್ಕೆ ಹೋದರು ಅನ್ನೋದು ಅಸಲಿ ಸತ್ಯ ಗೊತ್ತಾಗಲಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಹಾಗೂ ಹನುಮಂತ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.